ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಮಿತಿ ಮೀರಿದ ಹಾವಳಿಯಿಂದಾಗಿ ಜನ ಕಂಗೆಟ್ಟಿದ್ದಾರೆ. ಫೈನಾನ್ಸ್ಗಳ ಹಾವಳಿ ತಡೆಗೆ ಈಗ ಸಿಎಂ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಮೀಟಿಂಗ್ ನಡೆಯಲಿದೆ. ಕಾನೂನು ರಚಿಸುವ ಸಂಬಂಧ ಸಿಎಂ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಲಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ನ ಹಾವಳಿ ಹೆಚ್ಚಾಗ್ತಾ ಇದೆ. ಫೈನಾನ್ಸ್ ಶೋಷಣೆ ತಡೆಗೆ ಕಾನೂನು ರಚಿಸೋದಕ್ಕೆ ಸಾಧ್ಯವಾಗಿಲ್ಲ. ಬಿಲ್ ಮಂಡನೆ ಸೇರಿ ಹಲವು ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ. ಶೋಷಣೆ ಮಟ್ಟ ಹಾಕಲು ಏನ್ ಮಾಡಬೇಕು ಅನ್ನುವಂತಹ ಕುರಿತಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ರೆಗ್ಯುಲೇಷನ್ ಆಫ್ ಮೈಕ್ರೋ ಫೈನಾನ್ಸ್, ಮನಿ ಲ್ಯಾಂಡಿಂಗ್ ಬಿಲ್, ಆ ಬಗ್ಗೆ ಇವತ್ತು ಚರ್ಚೆಯನ್ನ ನಡೆಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಅಂದ್ರೆ ರಾಜ್ಯದಲ್ಲಿ ಈಗಾಗಲೇ ಗಮನಿಸ್ತಾ ಇರುವ ಹಾಗೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಸಾವಿನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಆತ್ಮಹತ್ಯೆ ಮಾಡಿಕೊಳ್ಳುವಂತಹವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಿರುಕುಳದಿಂದ ನೊಂದು ಬೆಂದು ಊರು ತೊರೆಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದಿನನಿತ್ಯವೂ ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ. ಈ ಸಣ್ಣ ಫೈನಾನ್ಸ್ಗಳಲ್ಲಿ ಅಂದರೆ ಮೈಕ್ರೋ ಫೈನಾನ್ಸ್ಗಳಲ್ಲಿ ಹಣವನ್ನ ತೆಗೆದುಕೊಂಡು ನಂತರ ಅದಕ್ಕೆ ದುಪ್ಪಟ್ಟಷ್ಟು ಹಣ ಕಟ್ಟಿದ್ರೂ ಕೂಡ ಮತ್ತೆ ಮತ್ತೆ ಹಣ ಕೊಡಿ ಅನ್ನುವಂತಹ ಒಂದಷ್ಟು ಒತ್ತಡಗಳು ಜನರ ಮೇಲೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇದರಿಂದ ಸಾಕಷ್ಟು ಜನ ನೊಂದು ಬೆಂದು ಹೋಗಿದ್ದಾರೆ. ಈ ಬಗ್ಗೆ ಹಲವು ಪ್ರಕರಣಗಳು ದಿನೇ ದಿನೇ ಗಮನಿಸ್ತಲೇ ಇದ್ದೇವೆ. ಈ ಕುರಿತಂತೆ ಈಗ ಸರ್ಕಾರಕ್ಕೂ ಗಮನ ಕೂಡ ಈಗ ಹರಿಸಿರುವಂತದ್ದು. ಹೀಗಾಗಿ ಫೈನಾನ್ಸ್ಗಳ ಹಾವಳಿ ತಡೆಗೆ ಸಿಎಂ ನೇತೃತ್ವದಲ್ಲಿ ಇವತ್ತು ಒಂದು ಮಹತ್ವದ ಸಭೆ ಆಗುತ್ತೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರ್ಕಾರದಿಂದ ಬ್ರೇಕ್. ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕೋದಕ್ಕೆ ಹೊಸ ರೂಲ್ಸ್, ರೆಗ್ಯುಲೇಷನ್ ಆಫ್ ಮನಿ ಲ್ಯಾಂಡಿಂಗ್ ಬಿಲ್ ತರೋದಕ್ಕೆ ಪ್ಲಾನ್ ನಡೆಸಿದೆ ಸರ್ಕಾರ. ಹೊಸ ಕಾಯ್ದೆಯಲ್ಲಿ 3 ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಲಾಗುತ್ತೆ. 1, ಫೈನಾನ್ಸ್ ಕಿರುಕುಳ ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಪರಿಗಣಿಸೋದು. ಯಾವುದೇ ರೀತಿ ಕಿರುಕುಳ ನೀಡಬಾರದು. ಹೊಸ ಕಾನೂನಿನ ಅಡಿಯಲ್ಲಿ ಕೇಸ್ ದಾಖಲಾದ್ರೆ ಅದು ಜಾಮೀನು ರಹಿತ. ಇನ್ನು 3ನೇದಾಗಿ ಹೊಸ ಕಾಯ್ದೆಯ ಪ್ರಕಾರ 3 ವರ್ಷ ಕಠಿಣ ಶಿಕ್ಷೆಯನ್ನ ವಿಧಿಸೋದು. ಈ 3 ಪ್ರಮುಖ ಅಂಶಗಳೊಂದಿಗೆ ಕಾಯ್ದೆ ಸಿದ್ಧಪಡಿಸೋದಕ್ಕೆ ಸರ್ಕಾರ ರೆಡಿಯಾಗಿದೆ. ಕಾನೂನು ಇಲಾಖೆಯಿಂದ ಫೈನಾನ್ಸ್ ಸಂಸ್ಥೆಗಳಿಗೆ ಕಡಿವಾಣ ಹಾಕೋದಕ್ಕೆ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಇಂದು ಸಿಎಂ ನೇತೃತ್ವದ ಸಭೆ ಬಳಿಕ ಕಾಯ್ದೆ ಜಾರಿಗೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸುಗ್ರೀವಾಜ್ಞೆ ಮೂಲಕ ಕಾನೂನು ಜಾರಿಗೆ ತರೋದಕ್ಕೆ ಸಿಎಂ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಮೈಕ್ರೋ ಫೈನಾನ್ಸ್ಗಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಒಂದಷ್ಟು ಪ್ಲಾನ್ಗಳನ್ನ ರೆಡಿ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಮೈಕ್ರೋ ಫೈನಾನ್ಸ್ಗಳನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ಹೆಜ್ಜೆ ಮುಂದಿಟ್ಟಿದೆ. ಇವತ್ತು ಸಭೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಎಷ್ಟೊತ್ತಿಗೆ ಸಭೆ ಆರಂಭ ಆಗುತ್ತೆ? ಯಾವೆಲ್ಲ ಅಂಶಗಳು ಇವತ್ತು ಚರ್ಚೆಗೆ ಬರುತ್ತೆ ಅನಿಲ್? ಖಂಡಿತವಾಗ್ಲೂ ಮಧು, ನಾಗರಾಜ್, ಅಂದ್ರೆ ಈಗ ನಿರಂತರವಾಗಿ ಮೈಕ್ರೋ ಫೈನಾನ್ಸ್ನ ಕಿರುಕುಳ ರಾಜ್ಯದ ಜನರು ಎದುರಿಸ್ತಾ ಇದ್ರು. ಈಗ ಸರ್ಕಾರ ಅದನ್ನ ರಿಲೀಫ್ ಮಾಡೋದು ಕೂಡ ಮುಂದಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಕೂಡ ಆರಂಭ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಅಂದ್ರೆ ಈಗ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆಫ್ ರೆಗ್ಯುಲೇಷನ್ ಆಫ್ ಮೈನಿಂಗ್ ಒಂದು ಬಿಲ್ ಅನ್ನು ಕೂಡ ಜಾರಿ ಮಾಡೋದಕ್ಕೂ ಎಲ್ಲರ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಾಗಿರುವಂತಹ ಅಧಿವೇಶನದಲ್ಲಿ ಈ ಒಂದು ಬಿಲ್ ಅನ್ನು ಜಾರಿ ಮಾಡಬೇಕಾಗುತ್ತೆ. ಅದೀಗ ಈ ಕ್ಷಣದಲ್ಲಿ ಸುಗ್ರೀವಾಜ್ಞೆ ಹೊರಡಿಸೋದ್ರ ಮೂಲಕ ಈ ಒಂದು ನಿಯಮವನ್ನು ಜಾರಿಗೆ ತರಬೇಕು ಅಂತ ಈಗಾಗಲೇ ಸರ್ಕಾರ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಾಗಿರುವಂಥದ್ದು. ಬಹಳ ಮುಖ್ಯವಾಗಿ ಈ ಒಂದು ರೆಗ್ಯುಲೇಷನ್ ನಲ್ಲಿ ಪ್ರಮುಖವಾಗಿ 3 ಅಂಶಗಳನ್ನ, ಕಠಿಣ ಅಂಶಗಳನ್ನ ಕೂಡ ಉಲ್ಲೇಖವನ್ನ ಕೂಡ ಮಾಡಲಾಗಿರುವಂತದ್ದು. ಇದನ್ನ ಈಗ ಅಂದ್ರೆ ಕ್ರಿಮಿನಲ್ ಅಫೆನ್ಸ್ ಅಂತ ಕೂಡ ಒಂದು ರೀತಿಯಾಗಿ ಒಂದು ಮಾರ್ಪಾಡನ್ನು ಕೂಡ ಮಾಡೋದು ಕೂಡ ಮುಂದಾಗ್ತಾರೆ. ಜೊತೆಗೆ ಈಗ ಇದೊಂದು ಅತಿ ಹೆಚ್ಚಾಗಿ ಯಾರಾದರೂ ಪೀಡಿಸಿದ್ರೆ ಅದನ್ನ ಶಿಕ್ಷಾರ್ಹ ಅಪರಾಧ ಅಂತ ಕೂಡ ಒಂದು ಪರಿಗಣನೆ ಕೂಡ ಮಾಡಲಾಗಿರೋ. ಜೊತೆಗೆ ಈಗ 3 ವರ್ಷಗಳ ಕಾಲ ಒಂದು ಶಿಕ್ಷೆಯನ್ನು ಕೂಡ ಒಳಪಡಿಸಿರೋ. ಜೊತೆಗೆ ಈಗ ಒಂದು ನಾನ್ ಬೇಲಬಲ್ ಅನ್ನು ಕೂಡ ಈಗಾಗಲೇ ಇದಕ್ಕೆ ಅಳವಡಿಕೆ ಮಾಡಬೇಕು ಅನ್ನೋ ಒಂದು ಚರ್ಚೆ ಕೂಡ ಆಗಿರುವಂಥದ್ದು. ಬಹಳ ಮುಖ್ಯವಾಗಿ ಕಾನೂನು ಇಲಾಖೆಯಿಂದ ಸರ್ಕಾರಕ್ಕೆ ಈಗಾಗಲೇ ಶಿಫಾರಸನ್ನು ಕೂಡ ಮಾಡಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಈ ಒಂದು ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕಾನೂನು ಸಚಿವರಂತ ಎಚ್ ಕೆ ಪಾಟೀಲ್ ಕೂಡ ಇರ್ತಾರೆ, ಕನ್ನಡ ಸಚಿವರು ಕೂಡ ಇರ್ತಾರೆ. ಅಂದ್ರೆ ಈಗ ರಾಜ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈ ಒಂದು ಕಿರುಕುಳ ಪ್ರಕರಣಗಳು ಕೂಡ ದಾಖಲಾಗ್ತಾ ಇರುವಂಥದ್ದು. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಕೂಡ ಸರ್ಕಾರ ಮುಂದಾಗಿರುವಂಥದ್ದು. ಈ ಬಗ್ಗೆ ಕೂಡ ಟಿವಿ9 ಕೂಡ ನಿರಂತರವಾಗಿ ವರದಿಯನ್ನು ಕೂಡ ಪ್ರಸಾರ ಮಾಡ್ತಾನೆ ಬರ್ತಾ ಇತ್ತು. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಸರ್ಕಾರ ಮುಂದಾಗಿ ಕೆಲವೇ ಕ್ಷಣಗಳಲ್ಲಿ ಕೂಡ ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ಮೀಟಿಂಗ್ ನಲ್ಲಿ ಮತ್ತಷ್ಟು ಮಹತ್ತರವಾದಂತಹ ಒಂದು ಬೆಳವಣಿಗೆ ಕೂಡ ಆಗುತ್ತೆ. ಅಂದ್ರೆ ಬಹಳ ಪ್ರಮುಖವಾದಂತಹ ಅಂಶಗಳು, ಬಹಳ ಪ್ರಮುಖವಾಗಿ ಈ ಒಂದು ಕಿರುಕುಳ ಏನಾಗ್ತಾ ಇದೆ, ಈ ಕಿರುಕುಳನ ತಪ್ಪಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಎಲ್ಲ ರೀತಿಯಾದಂಥ ಬೇಕಾದಂಥ ಒಂದು ಕಾನೂನು ಕೂಡ ಸಿದ್ಧಪಡಿಸಿಕೊಂಡಂಥದ್ದು. ಮಧುಶ್ರೀ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.